ನೀವು ಮಾಡೋ ಪೂರಿನೂ ಸಹ ಇಷ್ಟು ಚೆನ್ನಾಗಿ ಉಬ್ಬಿ ಬರಬೇಕಾ? ಹಾಗಿದ್ರೆ ನಾನು ಹೇಳೋ ಒಂದು ಟಿಪ್ಸು ಫಾಲೋ ಮಾಡಿ. ಫಸ್ಟು ಬಂದು ನಾರ್ಮಲಾಗಿ ಚಪಾತಿ ಯಾವ ರೀತಿ ಕಲಿಸ್ಕೊತೀರೋ ಆ ರೀತಿ ಸ್ವಲ್ಪ ಉಪ್ಪು ಹಾಕಿ ಡ್ರೈ ಆಗಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿ ಕಲಿಸ್ಕೊಳ್ಳಿ. ಗಟ್ಟಿ ಅಂದರೆ ಅಷ್ಟು ಪೂರ ಗಟ್ಟಿ ಅಲ್ಲ, ಮೆತ್ತಗೆ ಅಂದರೆ ಅಷ್ಟು ನೀರಾಗಿ ಅಲ್ಲ, ನಾರ್ಮಲಾಗಿ ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಬಿಸಿನೀರು ಹಾಕ್ಕೊಂಡ್ರೆ ಪೂರಿ ಆಗಲಿ ಚಪಾತಿ ಆಗಲಿ ಮೆತ್ತಗೆ ಬರುತ್ತೆ ಅಂತಾರೆ, ಅದು ನಿಮ್ಮ ಊಹೆ ಅಷ್ಟೇ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ನಾರ್ಮಲಾಗೆ ತಣ್ಣೀರಿಂದನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತಣ್ಣೀರಿಂದ ಹಿಟ್ಟನ್ನ ಕಲಿಸ್ಕೊಂಡು ಸ್ವಲ್ಪ ನಾದಿ ಒಂದು 2 ನಿಮಿಷನಾದರೂ ನಾದಿ ಆಮೇಲೆ ಬಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹಂಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ರೆಸ್ಟ್ ಮಾಡೋಕ್ಕೆ ಬಿಟ್ಟಾದಮೇಲೆ ನೋಡಿ ಈ ರೀತಿ ಮೆತ್ತಗಿರುತ್ತೆ. ಆದ್ದರಿಂದ ಒಂದು ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನು ಸ್ವಲ್ಪ ಇದೇನು ಟಿಪ್ಸು ಅಂತ ಅಂದರೆ, ಪೂರಿ ಮಾಡಬೇಕಂದ್ರೆ ನಾರ್ಮಲಾಗಿ ಎಲ್ಲರೂ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತೀರ. ಅದು ಸ್ಪ್ರೆಡ್ ಮಾಡೋದ್ರಿಂದನೇ ಪೂರಿ ಉಕ್ಕೋದಿಲ್ಲ. ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಈ ಪೂರಿ ಲಟ್ಟಿಸ್ಬೇಕಾದ್ರೆ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಬೇಡಿ. ಬೇಕು ಅಂತ ಹಾಕಿದ್ರೆ ಪೂರ ತೆಳು ಬರುತ್ತೆ, ಅದರಿಂದ ಪೂರಿ ಹಿಟ್ಟು ಉಬ್ಬೋದಿಲ್ಲ. ನಾರ್ಮಲಾಗಿ ಹಿಟ್ಟು ಹಾಕಿದಾಗೆ ಟ್ರೈ ಮಾಡಿ ನೋಡಿ. ಈ ರೀತಿ ಇಷ್ಟು ಮೀಡಿಯಮಾಗಿ, ಅಷ್ಟು ದಪ್ಪ ಅಲ್ಲ ಅಷ್ಟು ತೆಳು ಆಗೋದಿಲ್ಲ, ಅಷ್ಟು ದಪ್ಪ ಮೀಡಿಯಮಾಗಿ ಬರುತ್ತೆ. ಆಮೇಲೆ ಅದನ್ನು ಆಯಿಲಲ್ಲಿ ಕಾದಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ಪೂರಿ ರೆಡಿ ಆಗುತ್ತೆ. ನೋಡಿ ಈ ರೀತಿ ಸುಮ್ಮನೆ ಹಾಕಿದ ತಕ್ಷಣವೇ ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಹಾಕಿದ ತಕ್ಷಣ ಉಬ್ಬಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ. ಇದಕ್ಕೆ ಬಂದು ಕಾಂಬಿನೇಷನ್ ಆಗಿ 2 ಥರದ ಚಟ್ನಿ ತೋರಿಸ್ತೀನಿ.